ಅವ್ರು ಸಿ ಎಮ್ ಆಗಿರೋದು ನಾನು ಇವತ್ತೇ ಸತ್ತಾನೋ ನಾಳೆ ಸತ್ತಾನೋ ಸಹ ನಾನು ಸತ್ತೋದ್ರೂ ನನಗೆ ಅಲ್ಲಿಗೆ ಯುಕ್ತಿ ಸಿಗ್ತದೆ. ನನ್ನದು ವೋಟಿಂಗ್ ಪವರ್ ಬಂದಾಗಿಂದನೂ ನಾನು ಇವತ್ತು ಅವರಿಗೆ ನನಗೆ ವೋಟ್ ಹಾಕೋದು, ನಾನು ಸಾಯೋವರೆಗೂ ಅವರಿಗೆ ಹಾಕ್ತೀನಿ. ಈಗ ಸಾಯೋರು ಬರಲಿ, ಎಣ್ಣೆ ಒಂದು ರೇಟ್ ಕಮ್ಮಿ ಮಾಡಲಿಲ್ಲ ನಮಗೆ. ಕನಕಪುರದ ಬಂಡೆ ಕರ್ನಾಟಕದ ಮುತ್ತಿನ ಚೆಂಡೆ, ದುಷ್ಟರ ಪಾಲಿನ ಸಿಡಿಗುಂಡೆ, ಸಾಮಾನ್ಯ ಜನರ ಕಾಪಾಡುವ ಗಂಡೆದೆಯ ಗಂಡೆ, ಬಾಸ್ಗೆ ಬಾಸ್ ನಮ್ಮ ಡಿ ಕೆ ಬಾಸ್. ಅವರು ಆಗ ತಾಲೂಕ್ ಪಂಚಾಯತಿ ಮೆಂಬರ್ ತರ, ಇವತ್ತು ಪ್ರಧಾನಮಂತ್ರಿ ತರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ನಳ್ಳಿ. ವೀಕ್ಷಕರೇ, ನಾನು ಇವತ್ತು ಕನಕಪುರದಲ್ಲಿದ್ದೇನೆ. ವಿಶೇಷ ಏನು ಅಂತ ನಿಮ್ಗೆ ಗೊತ್ತಿದೆ. ಕನಕಪುರ ಬಂಡೆ ಕಾಂಗ್ರೆಸ್ನ ಕಟ್ಟಪ್ಪ, ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ದೊಡ್ಡ ಕನಸನ್ನ ಕಟ್ಕೊಂಡಿದ್ದವರು. ಡಿ ಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ಹೇಳಿ ಕನಕಪುರದ ಜನತೆ ದೊಡ್ಡ ಬಹುಮತದೊಂದಿಗೆ ಅವರನ್ನ ಗೆಲ್ಲಿಸ್ಕೊಟ್ರು. ಸೊ ಡಿ ಕೆ ಶಿವಕುಮಾರ್ ಅಂತೂ ಇಂತೂ ಈಗ ಸಿಎಂ ಆಗ್ತಾ ಇದ್ದಾರೆ. ಹಾಗಾದ್ರೆ ಕನಕಪುರದ ಜನತೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ತಿಪ್ಪೇಸ್ವಾಮಿ ಅಂತ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾವ್ರೆ, ಹೆಂಗ ಅನ್ಸ್ತಾ ಇದೆ? ತುಂಬಾ ಸಂತೋಷ ಆಗ್ತದೆ ಸರ್. ಅವ್ರು ಆಗ್ತಾರೆ ಅಂದ್ರೆ ನಾವ್ ಹೇಳಕ್ಕೆ ಒಂಥರ ಏನು ಹೇಳ್ಬೇಕನ್ನೋಕೆ ಆಲೋಚನೆ ಹಂಗಾಗ್ತಾ ಇತ್ತು. ನಮ್ ಖುಷಿ ಹೇಳಕ್ ಆಗ್ತಾ ಇಲ್ಲ, ಅದನ್ನ ನಾವು ಸಾಧ್ಯ ಇಲ್ಲ, ಹೇಳಕ್ ಆಗ್ತಾ ಇಲ್ಲ. ಅವ್ರು ಇಲ್ಲಿ ಎಷ್ಟು ದಿನಕ್ಕೆ ಬರ್ತಾರ ಅಂತ ಕಾಯ್ಕೊಂಡಿದೀವಿ. ಅವ್ರು ಕೊಟ್ಟವ್ರಂದು ಅವ್ರು ಒಂದ್ ಸ್ವಲ್ಪ ಸಂತೋಷನೇ. ಖುಷಿನ ಅವ್ರನ್ನ ಮಾತಾಡ್ಸ್ಕೋಬಹುದು ಕೊಟ್ಟವ್ರಿಂದ. ಡಿ ಕೆ ಶಿವಕುಮಾರ್ ಸಿಎಂ ಆಯ್ತಾ ಇರೋದು ಸಂತೋಷ. ನಮ್ಮ ಕನಕಪುರ ತಾಲೂಕು ಅಭಿವೃದ್ಧಿಗೊಳಿಸ್ತಾರೆ ಅನ್ನೋ ಒಂದು ನಂಬಿಕೆ ಇಟ್ಟಿದ್ದೀವಿ. ಮೇಕೆದಾಟು ಪಾದಯಾತ್ರೆ ಮಾಡಿ ಅವರೇ ಚಾಲನೆಗೆ ತಂದು ಇದು ಮಾಡಿದ್ದಾರೆ. ಶೀಘ್ರದಲ್ಲಿ ಮೇಕೆದಾಟು ಯೋಜನೆನ ಮುಂದೆ ತಂದು ಅದನ್ನ ಅಣೆಗಟ್ಟೆ ಮಾಡ್ತಾರೆ ಅನ್ನೋ ನಂಬಿಕೆ, ಭರವಸೆ ಇಟ್ಕೊಂಡಿದ್ದೀವಿ. ಮುಂದೆ ತಾಲೂಕು ಅಭಿವೃದ್ಧಿ ಮಾಡಿ ಆರೋಗ್ಯ ಶಿಕ್ಷಣ ಇಲಾಖೆಗೆ ಓದು ಬೇರೆ ಕಡೆ ರಕ್ಷಣೆ ಕೊಟ್ಟು ಅವರು ಅಭಿವೃದ್ಧಿ ಮಾಡಿ ಒಳ್ಳೆ ಡಾಕ್ಟ್ರುಗಳ್ನ ಹಾಕಿ ಮಾಡ್ತಾರೆ ಅಂತ ಅಭಿಲಾಷೆ ಇಟ್ಕೊಂಡಿದ್ದೀವಿ. ರೈತರ ಪರವಾಗಿ ಬೆಂಬಲವಾಗಿ ರೈತರ ಮಗನಾಗಿರೋ ದೆಸೆಯಿಂದ ನಮ್ಮ ರೈತರಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸ್ತಾರೆ ಅಂತ ಭಾರಿ ಸಂತೋಷವಾಗಿದ್ದೀವಿ. ಅದು ನಮ್ಮ ಕನಕಪುರ ತಾಲೂಕಿಂದ ಮುಖ್ಯಮಂತ್ರಿ ಆಗ್ತಾ ಇರೋ ದೊಡ್ಡಹಳ್ಳಿ ಬಂಡೆ ಶಿವಕುಮಾರ್ ಸರ್ ಅವರು ಭಾರಿ ಆಸಕ್ತಿಯಿಂದ ಕಾಯ್ತಾ ಇದ್ದೀವಿ. ಏನು ಮಾಡ್ತಾರೆ ಅವರು ಮುಖ್ಯಮಂತ್ರಿ ಆದರೆ ಕಾದು ನೋಡ್ಬೇಕು ಸರ್. ಡಿ ಕೆ ಶಿವಕುಮಾರ್ ಜಿಗ್ಗಟ್ಟ ಎಲ್ಲ ನೀವು ಎಲ್ಲ ನೋಡಿರೋದೆ, ನಿಮ್ಮ ಟಿ ವಿ ಮಾಧ್ಯಮದವರು ಪೇಪರಲ್ಲೆಲ್ಲ ಬರ್ತಾ ಇರೋದೆ, ಎಲ್ಲ ಇಡೀ ಎಲ್ಲ ನೋಡಿದ್ದಾರೆ. ಆದರೆ ಇವಾಗ ಏನು ಇಲ್ದಾಗೆ ಇವಾಗ ರಾಜೀನಾಮೆ ಸಿದ್ದರಾಮಯ್ಯನವರು ಕೊಟ್ಟು ಇದು ಮಾಡಿರೋ ದೆಸೆಯಿಂದ ಕಾಂಗ್ರೆಸ್ನಲ್ಲಿ ಯಾವುದು ಕಿತ್ತಾಟ ಇಲ್ಲದೆ ಒಳ ರಾಜಕೀಯದಲ್ಲಿ ಮಾಡಿ ಒಳ್ಳೆ ಅಭಿವೃದ್ಧಿ ಮಾಡಿಕೊಂಡು ಇವ್ರು ಸಿ ಎಂ ಮಾಡಿಕೊಂಡು ಏನು ಮಾಡ್ತಾರೆ ಕಾದು ನೋಡಿ ಮಾಡಬೇಕು. ದೊಡ್ಡಹಳ್ಳಿ ಕ್ಷೇತ್ರದಿಂದ ನಿಂತ್ಕೊಂಡು ತವಿಂದಲ್ಲಿ ಸಿಂಧಿ ಅವರು ಪಿ ಜಿ ಆರ್ ಸಿಂಧಿ ಅವರು ನಿಂತ್ಕೊಂಡು ತವಿಂದನೂ ಪೈಪೋಟಿ ನಡೀತಾನೆ ಇದೆ. ಅವರಲ್ಲಿ ಇವರು ಸಿಂಧಿ ಅವರು ಇಲ್ಲಿ ಸಿಂಧಿಯವರು ಮುಖ್ಯಮಂತ್ರಿ ಒಂದು ಆಗಿಲ್ಲ, ಎಲ್ಲ ಖಾತೆಗಳು ಅನುಭವಿಸಿದ್ದಾರೆ. ಆಗ ಅವರು ಅಲ್ಲಿ ಸತತವಾಗಿ ಗೆಲ್ತಾನೆ ಬಂದಿದ್ರು. ಈಗ ಎರಡೂ ಕ್ಷೇತ್ರ ಒಂದಾದ ದೆಸೆಯಿಂದ ಈಗ ಶಿವಕುಮಾರ್ ಅವರು ಇಲ್ಲಿ ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ. ಆ ಕಾಲ್ನಡಿಯಲ್ಲಿ ಜನ ಅವರು ನಂಬಿರೋ ದೆಸೆಯಿಂದ ಜನಕ್ಕೆ ಒಂದು ಸ್ಪಂದನೆ ಕೊಟ್ಟು ರೈತರು ಬಡವರಿಗೆ ನಮಗೆ ಇದಾಗಿರೋ ದೆಸೆಯಿಂದ ಆಸಕ್ತಿ ಕೊಟ್ಟು ಇವಾಗ ಎಲ್ಲ ನೋವುಗಳು ನಿಮ್ಗೆ ಗೊತ್ತಿದೆ. ಪೇಪರು ಟಿ ವಿ ಮಾಧ್ಯಮದವ್ರು ಇಲ್ಲ ಅಂದರೆ ಕಷ್ಟ ಇದೆ. ಇವಾಗ ಮೇವಾಗಿರ್ಬೋದು, ಬೆಳಿಬೋದಾಗಿರ್ಬೋದು, ನೀರಿರ್ಬೋದು, ಎಲ್ಲ ಈಗ ಭಾರಿ ತೊಂದರೆ ಆಗಿದೆ. ಅದಕ್ಕೆ ಒಂದು ಸ್ಪಂದನೆ ಕೊಟ್ಟು ಕನಕಪುರ ಅಭಿವೃದ್ಧಿ ತಾಲೂಕು ಎಲ್ಲ ತಾಲೂಕು ಜನಗಳಿಗೆ ಅಭಿವೃದ್ಧಿ ಮಾಡಿ ಬಡವರಿಗೆ, ಹಿಂದುಳಿದ ವರ್ಗದವ್ರಿಗೆ ಮತ್ತೆ ದಲಿತರಿಗೆ ಎಲ್ಲಕ್ಕೂ ಮುಂಚೂಣಿಯಾಗಿ ಮಾಡುತ್ತಾರೆ ಕೆಲಸ ಅಂತ ನಂಬಿದ್ದೀವಿ. ಇವತ್ತು ನಮ್ಮ ತಾಲೂಕಿನಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನಮ್ಮ ತಾಲೂಕಿನವರು ನಮಗೆ ಬಹಳ ಹೆಮ್ಮೆ ಇದೆ, ನಮ್ಗೆ ಬಹಳ ಸಂತೋಷ ಇದೆ. ನಾವು ಒಂಥರ ಊರ ಹಬ್ಬದ ಥರ ನಮಗೆ ತುಂಬ ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಮಗೆ ತುಂಬ ನಂಬಿಕೆ ಇದೆ. ಯಾಕೆಂದರೆ ಅವರ ಶ್ರಮ, ಅವರ ನಿಷ್ಠೆ ಮತ್ತು ಒಂದು ಕಾನ್ಫಿಡೆನ್ಸಿಂದ ಕೆಲಸ ಮಾಡಿದ್ದಾರೆ. ಕಾಂಗ್ರೆಸ್ನಲ್ಲಿ ಎಲ್ಲ ಅವಕಾಶಗಳನ್ನು ವಂಚಿತರಾಗಿ ಕೊನೆಗೆ ಅವ್ರಿಗೆ ಒಂದು ಅವಕಾಶ ಸಿಕ್ಕಿದೆ. ದೊಡ್ಡ ಪೋಸ್ಟ್ ಇದು. ನಾವು ಕನಸು ಕಾಣ್ತಾ ಇದ್ದೋ, ಹೋರಾಟ ಮಾಡ್ತಿರೋದು ಯಾವಾಗ ಸಿಗುತ್ತಪ್ಪ ಇವ್ರಿಗೆ ಅಂತ ಹೇಳಿ. ಇವತ್ತು ಸಿಕ್ಕಿದೆ ಅವ್ರಿಗೆ. ನಮಗೆ ತುಂಬ ಎಷ್ಟು ಅಂದರೆ ನಮಗೆ ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದಾಗ ನಮ್ಗೆ ಎಷ್ಟು ನೆಮ್ಮದಿ ಸಿಗುತ್ತೋ ಆ ಥರ ನೆಮ್ಮದಿ ಸಿಕ್ಕಿದೆ. ಅದಕ್ಕೆ ಸಿದ್ದರಾಮಯ್ಯನವರು ಸಹ ಒಂದು ಅವಕಾಶವನ್ನು ಅವರು ಬಿಟ್ಕೊಟ್ಟಿದ್ದಾರೆ. ಯಾವುದೇ ಈಗ ನಮ್ಮ ವಿರೋಧ ಪಕ್ಷಗಳು ನೋಡಿದಾಗ BJPಯಲ್ಲಿ ಯಡಿಯೂರಪ್ಪನವರು ಮತ್ತು ಕುಮಾರಸ್ವಾಮಿ ಅವರಾಗಿದ್ದಾಗ ಒಂದು ಸಾರಿ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವ್ರ ಕಣ್ಣಲ್ಲಿ ನೀರು ಹಾಕಿಸ್ಬಿಟ್ರು, ಕೊಡಲಿಲ್ಲ ಅವರಿಗೆ ಆ ಪೋಸ್ಟನ್ನು. ಇವತ್ತು ಮಾನವೀಯತೆ ದೃಷ್ಟಿಯಿಂದ ಒಂದು ಕೊಟ್ಟ ಮಾತನ್ನು ಉಳಿಸ್ಕೊಂಡು ಇವತ್ತು ಸಿದ್ದರಾಮಯ್ಯ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ.
ಅವ್ರ ಕೆಲಸವನ್ನು ಮಾಡಿ ಅಭಿವೃದ್ಧಿ ಪಥದಲ್ಲಿ ಸರ್ಕಾರವನ್ನು ತಗೊಂಡು ಹೋಗ್ತಾರೆ ಅಂತ ನಮಗೆ ಗ್ಯಾರಂಟಿ ಇದೆ. ನಾವೆಲ್ಲ ಅವ್ರಿಗಾಗಿ ದುಡಿತಾ ಇದ್ದೀವಿ. ಇನ್ನು ಮುಂದೆ ಅವ್ರಿಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಅಡೆತಡೆಗಳು ಬರಬಾರದಂತ ಹೇಳಿ ನಾವು ಆ ಭಗವಂತನಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ 8 ವರ್ಷ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಯಾಕೆಂದ್ರೆ 2 ವರ್ಷ ಸಾಕ್ಷಿ ಆಗುತ್ತೆ ನೋಡಿ, ಅವ್ರು ಮಾಡಿರೋ ಕೆಲಸಗಳು, ಅಭಿವೃದ್ಧಿ ಕೆಲಸಗಳನ್ನ ನೋಡಿ ಜನ ಅವ್ರಿಗೆ ಓಟ್ ಕೊಡ್ತಾರೆ. ಅವರ ಇದರಲ್ಲೇ ಇನ್ನ ನಾವು 8 ವರ್ಷ ಆಳ್ತೀವಿ ಅಂತ ಆಗಾಗಲೇ ನಮ್ಮ ಅವರು ಇದನ್ನ ಜ್ಯೋತಿಷ್ಯಗಳನ್ನ ನೆಂಬೋದು ಜಾಸ್ತಿ, ಅದು ಸತ್ಯ. ಈಗಾಗಲೇ ಅವ್ರು ಹೇಳಿದ್ದಾರೆ 8 ವರ್ಷ ಅವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಅದು ಸತ್ಯ. ಯಾಕೆ ಅಂತಂದ್ರೆ ಅವ್ರು ಯಾವುದಕ್ಕೂ ಆಸೆ ಪಡಲ್ಲ. ಕೆಲವರು ಹೇಳ್ತಾರೆ ವಿರೋಧ ಪಕ್ಷದವರು ಹಂಗ್ ಗುಂಡೆ ಹಾಕೋಬಿಟ್ರು, ಹಿಂಗ್ ಗುಂಡೆ ಹಾಕೋಬಿಟ್ರು, ಹಂಗ್ ಮಾಡ್ಬಿಟ್ರು, ಹಿಂಗ್ ಮಾಡ್ಬಿಟ್ರು ಅಂತ. ಅದೇನು ಮಾಡೋಕ್ಕಾಗಲ್ಲ. ಅದನ್ನ ನಾವು ಹೇಳ್ತಾರೆ ವಿರೋಧ ಪಕ್ಷದವ್ರು ಇದ್ದಾಗೆ ಅವ್ರು ಹೇಳ್ತಾರೆ ನಮ್ಗೆ ವಿರೋಧ ಪಕ್ಷದವರು ಅವರು ಇವರು ನಮ್ಗೆ ಎಚ್ಚರಿಕೆ ಗಂಟೆ ಇದ್ದಂಗೆ, ನಾವು ಬದಲಾವಣೆ ಆಗೋದಕ್ಕೆ ಅವರೇ ಹೇಳ್ತಾ ಇದ್ರು. ಅವರೆಲ್ಲ ನಮ್ಗೆ ಎಚ್ಚರಿಕೆ ಗಂಟೆ ಇದ್ದಂಗೆ, ಶತ್ರುಗಳ ಆಶೀರ್ವಾದ ನಮ್ಗೆ ಇರಬೇಕು, ಹಾಗೆ ನಾವು ಬದಲಾವಣೆ ಆಗೋಕೆ ಸಾಧ್ಯ. ಮತ್ತೆ ಅಭಿವೃದ್ಧಿ ಪಥದಲ್ಲಿ ನನ್ನೆಲ್ಲ ತಪ್ಪು ನಡೀತಾ ಇದ್ದೀನಿ ಅದನ್ನ ತಿದ್ಕೋಬಹುದು, ನಮ್ಗೆ ಎಚ್ಚರಿಕೆ ಗಂಟೆ ಇದ್ದಂಗೆ ಅವರು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗ್ತಾರೆ. 8 ವರ್ಷ ಅವರೇ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಬಹಳ ಸಂತೋಷ. ನಮ್ಮ ತಾಲೂಕವರು ನಮ್ಮನೆ ಮಗ CM ಆಗಲಿ, ಒಳ್ಳೇದಾಗಲಿ, ತಾಲೂಕು ಒಳ್ಳೆ ರಾಜ್ಯನ ಅಭಿವೃದ್ಧಿ ಹತ್ರ ಕೊಂಡೋಗ್ಲಿ, ಜನ ಆಶೀರ್ವಾದ ಮಾಡಿದ್ದಾರೆ. ಇನ್ನೂ 8 ವರ್ಷ ಕಾಲ ಅವ್ರಿಗೆ ಒಳ್ಳೆ ಕಾಲ ಯೋಗ ಇದೆ. CM ಆಗಿ ಒಳ್ಳೆ ಜನಪರ ಆಡಳಿತ ಕೆಲಸ ಮಾಡಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಹೆಂಗ್ ಅನ್ಸ್ತಾ ಇದೆ? ಏನು ಅನ್ಸಲ್ಲ ಸರ್, ಅವ್ರವ್ರ ಅಧಿಕಾರಕ್ಕೆ ಬರ್ತಾರೆ, ಅವ್ರವ್ರ ಜೀವನನ ಅವ್ರು ಮಾಡ್ಕೋತಾರೆ, ಜನಗಳ ಕಷ್ಟ ಸುಖ ಏನು ನೋಡೋದು. ಈ 3 ವರ್ಷದಿಂದ ಮುನ್ಸಿಪಲ್ ಆಫೀಸಲ್ಲಿ ಏನು ಅಂತ ಬಂದು ನೋಡಲ್ರು. ಒಂದು ಈ ಖಾತೆ ಮಾಡಿಸೋಕ್ಕೆ ಒಂದು 45 ದಿನ ಟೈಮು, 45 ದಿನ 1 ವರ್ಷ ಆದರೂ ಈ ಖಾತೆ ಮಾಡಿಕೊಡಲ್ರು. ಏನು ಅವ್ರವ್ರ ಅಧಿಕಾರಕ್ಕೋಸ್ಕರ ಕಿತ್ತಾಡ್ಕೊಂಡು ಜಗಳ ಕಾಯ್ಕೊಂಡು ಸೀಟಿಗೆ ಮಾಡ್ಕೊಂಡ್ರೆ ಅಷ್ಟೇ ಹೊರ್ತು ಇನ್ನೇನು ಮಾಡಿಲ್ಲ. ಇವಾಗ ಅಧಿಕಾರ ಬೇಕು ಕುಂತವ್ರಷ್ಟೇ ಜನಗಳ. ಈಗ ಟ್ರಾಫಿಕ್ಕು ಅವ್ರು ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಹತ್ರಕ್ಕೆ ಬರ್ತಾರೆ, ಅವ್ರು ಬರ್ಬೇಕಾದ್ರೆ 0 ಟ್ರಾಫಿಕ್ ಮಾಡ್ಕೊಬರ್ತಾರೆ. ಯಾಕೆ ಮಾಡಬೇಕು? ನಮಗೂ ಅವ್ರಿಗೂ ಜೊತೆ ಕೊಡಲಿ ಅಂತ ಹೇಳಿ ಅಲ್ವಾ ಸರ್? ಈಗ 0 ಟ್ರಾಫಿಕ್ ಯಾಕೆ ಮಾಡ್ಬೇಕು ಅವ್ರಿಗೆ? ನಮ್ಮಿಂದ ತಾನೇ ಅವ್ರಿಗೂ ಬರೋದು. ಅವರು ಯಾಕೆ 0 ಟ್ರಾಫಿಕ್ ಟೈಮ್ ಮಾಡ್ಕೊಬರ್ಬೇಕು ಅವರು? ಅಲ್ಲ, ಬೇಜಾರು ಮಾಡ್ಕೊಬೇಡಿ. ನಮ್ಮಿಂದ ಅವರು ಅವ್ರಿಗೇನೆ, ನಮಗೆ ಸ್ಥಾನ ಇಲ್ದಾದ್ಮೇಲೆ ಅವ್ರಿಗೇನು ಅಲ್ವಾ ಸರ್? ಏನು ಅವ್ರವ್ರ ಕೆಲಸಗಳು ಅವ್ರವ್ರ ಅಧಿಕಾರಿಗಳು ಮಾಡ್ಕೋತಾರೆ, ಅವ್ರು ಏನು ಬೇಕೋ ಅವ್ರು ಮಾಡ್ಕೋತಾರೆ. ಜನಗಳ ಕಷ್ಟ ಏನು ನೋಡೋದು. ಸತತವಾಗಿ ಗೆಲ್ಲೂರು ಅಂತಂದ್ರೆ ಏನೋ ಒಂದು ಮಾಡ್ಯಾರೇನೋ ಅಂತ ಮಾಡ್ತಾರೆ. ಈಗ ಇಲ್ಲಿ ಒಂದ್ಸತಿ ನನ್ನ ನೋಡ್ತಾರೆ, ಮತ್ತೆ ಪದೇ ನೋಡ್ತೀರಾ ಅಲ್ವಾ ಸರ್? ಹಂಗಾಗಿ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತಾರೆ ಅಂತ ಮಾಡ್ಕೊಂಡು ಹೋದಾಗ ಏನೋ ಮಾಡಲಿಲ್ಲ ಅಂದಾಗ ಕೊನೆಗೆ ಏನೇನು ಮಾಡ್ತಾರೋ ಭಗವಂತ ಇಚ್ಛೆ, ಜನಗಳ ಅಭಿಪ್ರಾಯ ಅಲ್ವರಾ? ಈಗ ಹಿಂಗಂತಾನೆ ಬೇಜಾರು ಮಾಡ್ಕೋಬೇಡಿ. ಈ ಎಲ್ಲ ಜಾತಿಲೂ ಮುಖ್ಯಮಂತ್ರಿಗಳಾಗಿದ್ದಾರೆ. SC ಜಾತಿಲಿ ಯಾಕೆ ಮುಖ್ಯಮಂತ್ರಿಗಳಾಗಿ ಕೊಡ್ತಾ ಇಲ್ಲ? ಒಕ್ಕಲಿಗರಲ್ಲಿ ಎಷ್ಟು ಜನ ಆಗಿದ್ದಾರೆ ಮುಖ್ಯಮಂತ್ರಿ ಅಲ್ವಾ ಸರ್? SC ಇವ್ರಿಗೆ ಯಾಕೆ ಕೊಡ್ತಾ ಇಲ್ಲ ಮುಖ್ಯಮಂತ್ರಿ ಪೋಸ್ಟು? ಯಾಕೆ ಕೊಡ್ತಾ ಇಲ್ಲ ಸರ್? ಇದು SC ಇವ್ರಿಗೆ ಬೇಕು ಅಂತಾನೆ ತುಳಿಯೋ ಅಂತ ಕೆಲಸಗಳು ಅಲ್ವರಾ? ಇನ್ನೇನು ಇಲ್ಲ ಸರ್, ಅಷ್ಟೇ ನಮ್ಮ ವಿಷಯ. ಇಷ್ಟೇ. ಏನಪ್ಪ ಅಂತಂದರೆ ಯಾವ ಕೆಲಸಗಳು ಆಗ್ತಾ ಇಲ್ಲ. ಬರ್ತಾರೆ, ಅವ್ರ ಅಧಿಕಾರ ನೋಡ್ಕೋತಾರೆ, ಹೋಯ್ತಾರೆ. ಈಗ ನಾನು ಹೇಳಿದ್ನಲ್ಲ, ಬರ್ತಾರೆ 0 ಟ್ರಾಫಿಕ್ ಮಾಡ್ತಾರೆ. ನಮಗೂ ಸೈಡಲ್ಲಿ ಹೋಗ್ಲಿಕ್ಕೆ ಕೊಡು ಹೇಳಿ, ಅವ್ರನ್ನ ಯಾಕೆ ಅಡ್ಡ ನಿಲ್ಸ್ಕೊಂಡು ಜನನ್ನ ತೊಂದರೆ ಕೊಡಬೇಕು ಹೇಳಿ? ಜನಗಳು ದುಡ್ಡುಗೋಸ್ಕರ ಮಾಡ್ಕೋತಾವ್ರೆ ಓಟ್ನ. ದುಡ್ಡು ಕೊಡಲಿಲ್ಲ ಅಂದರೆ ಓಟ್ ಗೆಲ್ಲೋಕ್ಕಾಗೋದಿಲ್ಲ ಇಲ್ಲಿ. ಜನಗಳು ನೋಟ್ ಕೊಡ್ತಾರೆ, ಗೆಲ್ತಾರೆ ಅಷ್ಟೇ ಹೊರ್ತು ಇನ್ನೇನು ಇಲ್ಲ. ಅಲ್ಲೇನು ಆಯ್ತಾ ಇಲ್ಲ. ದುಡ್ಡು ಅಧಿಕಾರ ಬೇಕು, ದುಡ್ಡು ಸುರಿಬೇಕು ಅಷ್ಟೇ ಹೊರ್ತು ಇನ್ನೇನು ಅಲ್ಲ ಆಯ್ತಾ ಇಲ್ಲ. ಈಗ ನನಗೇನು ಅಧಿಕಾರ ಬೇಕು ಸರ್, ನಿಮಗೂ ನಾನು ಕೊಂಡ್ಕೋಬೇಕು ಅಷ್ಟೇ. ವ್ಯಾಪಾರ ಬಿಸ್ನೆಸ್ ಅಷ್ಟೇ ಹೊರ್ತು ಇನ್ನೇನು ಇಲ್ಲ. ಚೆನ್ನಾಗಿ ಅಂತಾನೆ ನಾನು ಇರೋ ವಿಷಯ ಹೇಳಿದೆ. ಈಗ ಎಲ್ಲ ಏನೇ ಆದ್ರೂ ಯಾವ ಮಾಧ್ಯಮದವ್ರು ಕೇಳಲಿ ಏನಾರ ಅಲ್ಲಿ ನಾವು ಇರೋ ವಿಷಯಗಳು ಹೇಳಿದ್ವಿ. ಒಳ್ಳೇದು ಸರ್, ಚೆನ್ನಾಗಿ ಕೆಲಸ ಮಾಡಲಿ, ಒಳ್ಳೇದು. ನಾವು ಅದೇ ಭಾವಿಸ್ತಾ ಇದ್ದೋ. ಒಳ್ಳೇದಾಗಲಿ ಸರ್. ಹೌದು, ನಮ್ಮ ಕನಕಪುರ ಕ್ಷೇತ್ರ ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ, ಯುವಕರಿಗೆಲ್ಲ ಕೆಲಸ ಕೊಡಿಸ್ಲಿ, ಒಳ್ಳೇದು ಮಾಡಿ. ನಾವು ಮುಂದೇನು ಆಗಬೇಕಾಯ್ತು, ಸ್ವಲ್ಪ ಲೇಟಾಗಿ ಆಯ್ತವ್ರೆ. ಒಳ್ಳೇದಾಗಲಿ, ಸಂತೋಷ ಸರ್, ಖುಷಿ ನಮಗೆ ಸರ್. 2028ಕ್ಕೆ ಆದರೆ ನಮ್ಗೆ ಇನ್ನೂ ಒಳ್ಳೇದು ಸರ್. ಅವರೇ ಒಟ್ಟು ನಿಧಾನ ಕೊಟ್ಟಿದ್ದಾರೆ ಸೀಟು, ಮುಂದೆ ಕೊಡ್ಬೇಕಾಯ್ತು, ಇನ್ನೂ ಅಭಿವೃದ್ಧಿ ಮಾಡೋರು. ನಮ್ಗೆ ತುಂಬ ಖುಷಿ ಸರ್.
ನಮ್ಮ ಕ್ಷೇತ್ರದ MLA ಅವರು ಮುಖ್ಯಮಂತ್ರಿ ಆಗ್ತವ್ರೆ ಅಂದ್ರೆ ನಮ್ಗೆ ಒಳ್ಳೇದು ಸರ್. ಒಳ್ಳೇದು ಸರ್, ಒಳ್ಳೇದು. ನೋಡುವ ಮುಂದಕ್ಕೆ ಏನ್ ಮಾಡ್ತಾರೆ ನೋಡೋಣ. ನಮ್ಮ ಊರ್ ಪಕ್ಷ ಅಲ್ವಾ, ವ್ಯಕ್ತಿ ಮಾಡ್ಲಿ ಅಷ್ಟೇ. ನೋಡೋಣ ಏನೋ ಮಾಡ್ತಾರೆ ಅಂತ ಅನ್ಸ್ಕೊಂಡಿದೀವಿ, ನೋಡೋಣ ಏನ್ ಮಾಡ್ತಾರೆ. ಸಂತೋಷ ಬಹಳ ಸಂತೋಷ. ನಿರೀಕ್ಷೆ ಇಲ್ಲ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಶಾಸಕರು. ನಮ್ಮ ಕನಕಪುರ ಬಂಡೆಯವರು ನಮಗೆ ಭಾಳ ನಂಬಿಕೆ ಇದೆ, ಸೂಪರ್ ಆಗಿದೆ. ಇದು ನಮಗೆ ಸಂತೋಷ ಆಯಿತು, ಬೇಕಾದಷ್ಟು ಸಂತೋಷ. CM ಆಗಿರೋದ್ರಿಂದ ನಮ್ಮ ರಾಮನಗರ ತಾಲೂಕಿಗೆ ನಮಗೆ ಒಂದು ದೊಡ್ಡ ಆನೆ ಬೆಂಬಲ ಬಂದಾಗಿತ್ತು. ನಾವು 37 ವರ್ಷದಿಂದ, ನಾನು ಬಂದಿರೋದು 30 ವರ್ಷದಿಂದ ರಕ್ಕೆ ಮಾಡೋರ ಜೊತೆಲಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸುರೇಶ್ ಅಣ್ಣರು ಅಂತ ಡಬಲ್ ಕೆಲಸ ಮಾಡವ್ರೆ. ಒಂದು ರೋಡ್ ಆಗಲಿ, ಒಂದು ತಾಲೂಕು ಆಫೀಸ್ ಆಗಿರಲಿ, ಇಡೀ ರಾಮನಗರ ಜಿಲ್ಲೆಗೆ ಇನ್ನಿಲ್ಲ ಅಂತ ಕೆಲಸ ಮಾಡವ್ರೆ. ಸೋಲಿನ ಸರದಾರ 700ರಿಂದ ಸ್ಟಾರ್ಟ್ ಮಾಡಿದವರು. ಚಂದ್ರಶೇಖರ್ ಮೂರ್ತಿ ಕಾಲದಿಂದ ನೋಡಿದೀವಿ ನೀವು. ಸೋಲಿಲ್ಲದ ಸರದಾರನಾಗಿ ನಾವು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಕುಮಾರಸ್ವಾಮಿ ಅವರು ಬಂದವರೇ ಓವರ ಕೈ ತೊಳ್ಕೊಂಡು ಅಷ್ಟೇ ವಿನ ಈ ನಮ್ಮ ಕನಕಪುರ ತಾಲೂಕಲ್ಲಿ ಮಾಡಲೇ ಇಲ್ಲ. ಮಾಡಿದರೆ ಅವರೇ ಗೆಲ್ತಿದ್ರು, ಇಲ್ಲಿ ಮಾಡ್ತಿದ್ರು. ಆ ದಶೆಯಿಂದ ನಮ್ಮ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದ ದಶೆಯಿಂದ ಅತಿ ಇದೊಂದೇ ಜಿಲ್ಲೆ ಅಲ್ಲ, 28 ಜಿಲ್ಲೆ ಏನಿದೆ ಅವರು ಪ್ರತಿ ಒಂದು ಜಿಲ್ಲೆಗೂ ಮಾಡ್ತಾರೆ. ಆಸೆ ಅದು. ನಮ್ದು ಒಂದೇ ಜಿಲ್ಲೆ ಆಗ್ಬೇಕಂತಂದು ಏನಿಲ್ಲ. ಕರ್ನಾಟಕ ಅಂದರೆ ಒಂದೇ. ಈ ಭಾಗ ಎಷ್ಟಿದೆ, ರಾಮನಗರ ಜಿಲ್ಲೆ ಆಗ್ಬೋದು, ಏನು ಬಳ್ಳಾರಿ ಆಗಿರ್ಬೋದು, ಎಲ್ಲ ಜಿಲ್ಲೆಗೂ ಅವರು ಪ್ರತಿ ಒಂದು ಜಿಲ್ಲೆ ಮೇಲೂ ಕಂಡದೆ. ಎಲ್ಲ ಜಿಲ್ಲೆಗೂ ಮಾಡ್ತಾರೆ. ಇಷ್ಟು ಮಾತನಾಡಿ ಸ್ವಾಗತಿಸ್ತೀನಿ ನಮ್ಮ TV ಒಂದು. ಇಷ್ಟು ವರ್ಷ ಸಾಧನೆಗೆ ಪ್ರತಿಫಲ ಒಂದು 6 ತಿಂಗಳು ಹಿಂದೆ ಆಗ್ಬೇಕಾಯ್ತು. 50-50 ಕರೆಕ್ಟು. 6 ತಿಂಗಳು ಮುಂದೆ ಹೊಂಟೋಯ್ತಲ್ಲ, ಅದು 6 ತಿಂಗಳು ಇವರಿಗೆ ನಷ್ಟ. ಕನಕಪುರ 9ರಿಂದ ನಾವು ಬಂದಿದ್ದು, 2009ರಿಂದ. ಆವಾಗಿಂದನೂ ಇಲ್ಲಿ ಅಭಿವೃದ್ಧಿಗಳು ನಡೀತಾ ಇದೆ. ಈ ಥರ ಜನಗಳಿಗೆ ಅಭಿವೃದ್ಧಿ ಮಾಡಲಿ, ನಾವು ಜನನೇ ಒಳ್ಳೇದು ಮಾಡಲಿ, ಒಳ್ಳೆ ಹೆಸರು ಇನ್ನೂ ತಗೊಳ್ಳಿ. ಒಳ್ಳೇದೇ ಕೆಟ್ಟದ್ದು ಮನಸ್ಸಿನಲ್ಲಿ ಎಲ್ಲ ಗುಣಗಳು ಇರ್ತವೆ. ಒಳ್ಳೆಯ ದಾರಿ ಹೋಗ್ಲಿ, ಮಾಡಲಿ. ನಮಗೆಲ್ಲ ಒಳ್ಳೆ ಸಮಯ. ಬಡವ್ರಿಗೆಲ್ಲ ಸೈಟ್ಗಳು ಕೊಟ್ಟವ್ರೆ, ವ್ಯಾಪಾರದವ್ರಿಗೂ ಸ್ವಲ್ಪ ಲೋನ್ಗಳು ಕೊಟ್ಟವ್ರೆ, ಗಾಡಿಗಳು ಕೊಟ್ಟವ್ರೆ. ಒಳ್ಳೇದಾಗಲಿ, CM ಆಗಲಿ, ಚೆನ್ನಾಗಿರಲಿ. ನಾವು ಕುಂಬೋರ್ಕಿ ಎಷ್ಟು ನಾವು ನಮಗೆಲ್ಲ ಮನೆಗಳೆಲ್ಲ ಕೊಟ್ಟವ್ರೆ, ಅದು ಚೆನ್ನಾಗದೆ, ಏನು ತೊಂದರೆ ಇಲ್ಲ ಸರ್. ಎಣ್ಣೆ ಒಂದು ರೇಟ್ ಜಾಸ್ತಿ ಒಂದಷ್ಟೇ. ಈಗ ಸಾಹೇಬ್ರು ಬರಲಿ, ಎಣ್ಣೆ ಒಂದು ರೇಟ್ ಕಮ್ಮಿ ಮಾಡಲಿಲ್ಲ ನಮಗೆ ಬಡವ್ರಿಗೆ. ಅದೊಂದು ನಮ್ಗೆ ಕೇಳ್ಕೊತಾ ಇರೋದು. DK ಶಿವಕುಮಾರ್ ಅವರು CM ಆಗ್ತಾರೆ, ಹೆಂಗ ಅನಿಸ್ತಾ ಇದೆ ನಿಮ್ಗೆ? ಸ್ವಾಮಿ, ನಮ್ಮ ಭಾರಿ ಸಂತೋಷ. ನೋಡ್ರಿ, ಹಳಬರು ಆಡಿ ಮಾಡಿ 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 ಜನಗಳ ಕೈಯಲ್ಲಿ ಕೆಟ್ಟದ್ದು ಅನ್ಸ್ಕೊಬಿಟ್ಟವ್ರೆ. ಈಗ ಹೊಸಬರು ನಿಮ್ಮಂಥ ಯುವಕರು ಕೊಡ್ಲಿಕ್ಕಂದ್ರೆ, ನಿಮ್ಮಂಥ ಯುವಕರು ಕೊಟ್ರೆ ಮುಂದೆ ಏನು ಬದಲಾವಣೆ ಆಗುತ್ತೆ, ಏನು ಮಾಡ್ತೀರಿ, ಏನು ಕೆಲಸ ಕಾರ್ಯಗಳು ಮಾಡ್ತೀರಿ, ಹಿಂದೆ ಏನು ಮಾಡಿದ್ದೀರಿ ಅನ್ನೋದೆಲ್ಲ ಜನಕ್ಕೆ ಗೊತ್ತಾಗುತ್ತೆ ಅಲ್ವಾ. ಆ ಮಹಾನುಭಾವ ಪುಣ್ಯಾತ್ಮ ಆಗಬೇಕು. ಇವಾಗ ನನಗೂ ಆಸೆ, ನಾನು ಏನೋ ಒಂದು ಇರಬೇಕು ಅನ್ನೋ ಆಸೆ. ಅದು ನಮ್ಮ ಕೈಲಿ ತಾಕತ್ತಿಲ್ಲ. ತಾಕತ್ತಿದೆ ಮಾಡಲೇ ಬಿಡಿ. ಅವರು ಒಂದು ಹೇಳ್ತೀನಿ ಕೇಳಿ, ಬಾಂಬ್ ಹಾಕಿದ್ರೆ ಬಂಡೆ ಸಿಡಿತದೆ. ಆ ಮಹಾನ್ ಭಾವ ಕಂಡುಬಿಟ್ಬಿಟ್ರೆ ಬಂಡೆ ಸಿಡಿತದೆ. ಅಷ್ಟು ಪವರ್ಫುಲ್. ಅಂಥವ್ರಿಗೆ ಮುಖ್ಯಮಂತ್ರಿ ಪದವಿ ಕೊಡಬೇಕು. ಅವರು ರಾಜಭಾರ ಮಾಡಬೇಕು. ಮುಂದಕ್ಕೆ ಅಭಿವೃದ್ಧಿ ಅಂತ ಅನ್ನಿಸ್ಕೊಂಡು ಒಳ್ಳೆತನವಾಗಿ ಅವರು ಮಾಡಿದ್ರೆ ಅವ್ರಿಗೆ ಯಶಸ್ವಿ ಗ್ಯಾರಂಟಿ 100ಕ್ಕೆ 100. ಅವರು ಸತ್ಯವಾಗಲು ಭಗವಂತನ ಆಣೆಗೂ ಅವ್ರ ಮನೆ ದೇವರು ಕೆಂಕೇರಮ್ಮ ತಾಯಿ ಅಂತ ನನಗೇನೋ ಸ್ವಲ್ಪ ಗೊತ್ತಾಯಿತು. ಆ ಯಮನ್ ಪಾಸ್ ಸತ್ಯವಾಗ್ಲೂ ಅವರು ಓಕೆ. ನಮ್ಮ ಸಾಹೇಬ್ರು ಆಯ್ತಾ ಇರೋದು ನಮ್ಗೆ ತುಂಬಾ ಖುಷಿ ರೀ. ಅವ್ರು ಆಗ್ಬೇಕಾಗಿದ್ದ ಯಾವತ್ತೂ ಆಗ್ಬೇಕಾಗಿತ್ತು. ಆದ್ರೆ ದೇವರು ಇವಾಗ ಅವ್ರಿಗೆ ಇದ್ ಮಾಡೋರು ಅಷ್ಟೇ. ನಮಗೂ ಆದ್ರೆ ಒಳ್ಳೇದು. ನಮ್ಮ ಕನಕಪುರ ಕ್ಷೇತ್ರ ಇನ್ನ ಕೆಲ್ಸಗಳು ಚೆನ್ನಾಗಿ ಆಯ್ತವೆ. ನಮ್ಗೆ CM ಈಗ 2033 ಗಂಟ DK ಶಿವಕುಮಾರೇ ಇರಲಿ. ನಮ್ಮ ಆಸೆ ಹಂಗೇನೆ, ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಲಿ. 28ಕ್ಕೆ ತಿರ್ಬಾ ಅವ್ರ ಪಕ್ಷನ ಅಧಿಕಾರಕ್ಕೆ ತಂದು 33 ಗಂಟ ಅವರೇ ಇರಲಿ. ನಮ್ಮ ಆಸೆ ಅವರೇ CM ಆಗಿರ್ಲಿ. ಎಲ್ಲ ದೇವ್ರ ಪೂಜೆ ಮಾಡವ್ರೆ, ಎಲ್ಲರಿಗೂ ಒಳ್ಳೇದು ಮಾಡವ್ರೆ. ಈ ಕನಕಪುರನ ಒಂದು ಅತಿ ಮಿಟಿಗಳು ತಂದಿಟ್ಟವ್ರೆ, ಒಳ್ಳೊಳ್ಳೆ ಕೆಲಸ ಮಾಡವ್ರೆ. ಈಗ ಮೆಡಿಕಲ್ ಕಾಲೇಜ್ ಬೇರೆ ಇಲ್ಲೇ ಶುರು ಮಾಡ್ಸವ್ರೆ. ನಾವು ಅದಕ್ಕೇನೆ ಹೇಳ್ತಾ ಇದೀವಿ, 33 ಗಂಟೆ ಅವರೇ ಇರಲಿ. ಭಾಳ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಅವರೆಲ್ಲನೂ ದಕ್ಷತೆಯಿಂದ ನಡ್ಸ್ಕೊಂಡು ಹೋದ್ರೆ ಸಾಕು ಅಷ್ಟೇ. ಇವರೆಲ್ಲ ಕೆಲವರು ಅವ್ರಿಗೆ ಜೊತೆಲೆ ಇದ್ಕೊಂಡು ಕಿತಾಪತಿ ಮಾಡ್ತಾರಲ್ಲ, ಅವೆಲ್ಲ ಬಿಟ್ಬಿಡ್ಬೇಕು ಅವರು ಅಲ್ಲಿ. ಇನ್ನು ಬೇರೆ ಜನಗಳೆಲ್ಲ ಮಾಮೂಲಿ ಇರ್ತಾರೆ, ಏನೂ ಇಲ್ಲ, ಜನಗಳಿಗೆ ತೊಂದರೆ ಇಲ್ಲ. ಅಲ್ಲಿ ಕಿತ್ತಾಟ ಮಾಡ್ತಾರೆ ನೋಡಿ, ಎಲ್ಲಿ ಹೇಳಿ. ಅವರು ಜೊತೆಲಿ ಕುಂತ್ಕೊಂಡು ಅದಿಲ್ಲದೆ ಹೋದರೆ 5 ವರ್ಷ ಚೆನ್ನಾಗಾಗಲಿ, ದೇಶ ಒಳ್ಳೇದು ಮಾಡಲಿ, ರಾಜ್ಯಕ್ಕೆ ಒಳ್ಳೇದಾಗಲಿ, ಅವರಿಂದ ಎಲ್ರಿಗೂ ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ. 45 ವರ್ಷದಿಂದ ಅವ್ರು ಆಗ ತಾಲೂಕ್ ಪಂಚಾಯತಿ ಮೆಂಬರ್ ಥರ, ಇವತ್ತು ಪ್ರಧಾನಮಂತ್ರಿ ಥರ. ಆಗ ಆಗಿಂದಕ್ಕೂ ಈಗಿಂದಕ್ಕೂ ಭಾಳ ಡಿಫ್ರೆನ್ಸ್ ಇದೆಯಲ್ವಾ.
ಇವತ್ತು ಎಲ್ಲದರಲ್ಲೂ ಪಳಗಿದ್ದಾರೆ, ಎಲ್ಲದರಲ್ಲೂ ತಿಳುವಳಿಕೆ ಇದೆ, ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ನಡೆಸಲಿ, ಇನ್ನೂ ಚೆನ್ನಾಗಾಗಲಿ. ಅದೇನಂತಂದ್ರೆ ಅವ್ರ ಅಕ್ಕಪಕ್ಕ ಇರೋರು ಕಿತ್ತಾಟ ಅಷ್ಟು ಬಿಟ್ಬಿಟ್ರೆ ದೇಶದ ಜನ ಯಾರಿಗೆ ಏನು ಮಾಡೋದು ಅನ್ನೋದಿಲ್ಲ. ಅವರವರಲ್ಲೇ ಕಿತ್ತಾಟ ಹಾಕ್ಬಾರ್ದು ಅಷ್ಟೇ. ಅವ್ರು 2 ವರ್ಷದಲ್ಲಿ ಹಾಕ್ಬೇಕಾದಕ್ಕೆ ಇನ್ನು 1 ವರ್ಷ ಗಂಟೆ ಎಷ್ಟು ಕಿತ್ತಾಟ ಆಯಿತು. ಅದು ಒಳಜಾಗಲೇ ಆಗಬಾರ್ದು. ಅವ್ರು ಒಳ್ಳೇದಾಗಬೇಕು. ಅವ್ರು ಒಳ್ಳೇದಾಗುತ್ತೆ, ಜನಕ್ಕೆಲ್ಲ ಒಳ್ಳೇದಾಗುತ್ತೆ. ಏನು ನಿರೀಕ್ಷೆ ಇಲ್ಲ. ಬರೀ ಇವರೆಲ್ಲ ಇದು ಮಾಡ್ಕೊಂಡಿದಾರಲ್ಲ, ಈ ಆಡಳಿತ ನಡೆಸುವಾಗ ಇವೆಲ್ಲ ಸಣ್ಣ ಪುಟ್ಟ ಇರ್ತವೆ. ಏನು ಮಾಡೋದು, ಅದು ಇದ್ದೇ ಇರುತ್ತೆ. ಆದ್ರೂ ಒಳರಾಜಕೀಯ ಇರಬಾರ್ದು. ಒಳರಾಜ ಇದ್ದದಕ್ಕೆ ತಾನೇ 2.5 ವರ್ಷ ಬಿಟ್ಟು ಈಗ ಆಚೆ ಇರೋದು. ಅದು ನಿಂತೋದ್ರೆ ಇವು ಅವ್ರೊಬ್ಬರಿಗೆ ಇಲ್ಲ, ಎಲ್ಲ ರಾಜ್ಯಕ್ಕೆ ಅಷ್ಟೇ. ಯಾರು ಬರಲಿ ಅವ್ರು ನಡೆಸುವಾಗ ಚೆನ್ನಾಗಿ ಅವ್ರು ಕೋಆಪ್ರೇಟಿವ್ ಮಾಡಬೇಕು. ಆ ಕೋಆಪ್ರೇಟಿವ್ ಮಾಡಿದಾಗ ಮಾತ್ರ ಅವ್ರಿಗೆ, ದೇಶಕ್ಕೆ, ರಾಜ್ಯಕ್ಕೆಲ್ಲ ಒಳ್ಳೇದಾಗುತ್ತೆ. ನಾವೇ ಕಿತ್ತಾಡ್ಕೊಂಡು ಒಳೊಳಗೆ ನಾವು ಬಿದ್ದೋದ್ರೆ ರಾಜ್ಯದ ಜನ ಅವ್ರು ನಂಬ್ಕೊಂಡಿರೋರು ತೊಂದರೆ ಆಗುತ್ತೆ. ಆಗ್ಬಾರ್ದು ಅಷ್ಟೇ. ಸರ್ ಭಾಳ ಖುಷಿ ಆಗ್ತಾ ಇದೆ ಸರ್. ಇವತ್ತು ಅವ್ರು CM ಆಗ್ತಾ ಇರೋದು, ಅವ್ರದ್ದು ನಮ್ಮ ಕರ್ನಾಟಕದ ಜನ ಒಂದು ಎಲ್ಲ ವರ್ಗದವರು, ಎಲ್ಲ ಜಾತಿ, ಎಲ್ಲ ವರ್ಗದವರು ಖುಷಿ ಪಡುವಂಥ ವಿಚಾರ ಅಂದರೆ DK ಶಿವಕುಮಾರ್ ಅವರು CM ಆಯ್ತಾ ಇರೋದು ಸರ್. ಪೆನ್ನು ಪೇಪರ್ ಅಂದರೆ ಅವಕಾಶ ಸರ್. ಸಿದ್ದರಾಮಯ್ಯ ಅವರು ಹಿರಿಯರಿದ್ರು ಸರ್, ಅವ್ರಿಗೆ ಮುಖ್ಯಮಂತ್ರಿ ಆಗಿ ಮುಂದುವರಿಯುವಂಥ ಅವ್ರಿಗೂ ಕೂಡ ಆಸೆ ಇತ್ತು. ಹಂಗಾಗಿ ನಮ್ಮ ಸಾಹೇಬರು ಒಂದೇ ಪಕ್ಷದಲ್ಲಿ ಈಗ ಅಣ್ಣ ತಮ್ಮದಿರಿದ್ದಾಗ ಹಂಚ್ಕೊಂಡು ತಿಂತಾನೆ. ಅದೇ ರೀತಿ ಏನಾಗೈತೆ, ಸಿದ್ದರಾಮಯ್ಯ ಅವರು 3 ವರ್ಷ ಅಧಿಕಾರ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಸಾಹೇಬ್ರಿಗೆ, DK ಶಿವಕುಮಾರ್ ಸಾಹೇಬ್ರಿಗೆ ಭಾಳ ನಮ್ರತೆಯಿಂದ ಅವರನ್ನು ಭಾಳ ವಿನಯವಾಗಿ ಅಧಿಕಾರನ ಹಸ್ತಾಂತರ ಮಾಡಿಕೊಟ್ಟಿದ್ದಾರೆ. ಜೊತೆಲಿ ಚೆನ್ನಾಗೇ ಇದ್ದಾರೆ. ಈಗ ಡೆಲ್ಲಿಗೂ ಹೋಯ್ತಾ ಇದಾರಲ್ಲ ಸರ್, ಈಗ ನೋಡಿದೆ ನಿಮ್ಮ ಟಿವಿಲೇನೆ, ಒಂದೇ ಫ್ಲೈಟಲ್ಲಿ ಕೂತ್ಕೊಂಡು ಡೆಲ್ಲಿಗೆ ಹೋಯ್ತಾವ್ರೆ. ಭಾಳ ಚೆನ್ನಾಗಿದ್ದಾರೆ. ಸರ್ಕಾರ ಈ 2 ವರ್ಷ CM ಆಗಿ DK ಶಿವಕುಮಾರ್ ಸಾಹೇಬರು ಇರ್ತಾರೆ. ಮುಂದೆ 5 ವರ್ಷ ಅಧಿಕಾರಕ್ಕೆ DK ಶಿವಕುಮಾರ್ ನೇತೃತ್ವದಲ್ಲೇ ಬರ್ತದೆ. ತದನಂತರ ಇನ್ನು 5 ವರ್ಷ DK ಶಿವಕುಮಾರ್ ಅವರು CM ಆಗಿರ್ತಾರೆ ಅಂತ ಎಲ್ರಿಗೂ ಗೊತ್ತಿರೋದು, ನಿಮ್ಮ ಮೀಡಿಯಾದವ್ರಿಗೂ ಗೊತ್ತಿರೋ ವಿಚಾರನೇ ಅದು. ಮುಂದಿನ 10 ವರ್ಷದ ಅಭಿವೃದ್ಧಿಗೆ ಯಾವ ರೀತಿ ಮಾಡಬೇಕು ಅನ್ನೋದ ಥರ 10 ವರ್ಷದಿಂದನೇ ಕೆರೆ ತುಂಬಿಸಿದ್ರು ಸರ್. ಇಡೀ ತಾಲೂಕು ಪೂರ್ತಿ ಎಲ್ಲ ಕೆರೆಗಳನ್ನು ತುಂಬಿಸುವಂತ ಕೆಲಸ ಮಾಡಿದ್ರು ನಮ್ಮ ನಾಯಕರಾದಂಥ DK ಶಿವಕುಮಾರ್ ಸಾಹೇಬರು. ಇವತ್ತು ನೀವು ಉದಾಹರಣೆಗೆ ನೋಡ್ಬೋದು, ಯಾವುದೇ ಕೆರೆ, ಕೋಡಹಳ್ಳಿ ಭಾಗಕ್ಕೆ ಹೋಗ್ಬೋದು, ನೀವು ಹುಣಸಳ್ಳಿ ಭಾಗಕ್ಕೆ ಹೋಗ್ಬೋದು. ನಮ್ದು ಗಡಿ ಭಾಗ ಸರ್. ನಮ್ದು ಏನ್ ಗಡಿ ಭಾಗ ಅಂದ್ರೆ ನಮ್ದು ತಮಿಳ್ನಾಡಿಗೂ ಕನಕಪುರಕ್ಕೂ ಗಡಿ ಇದೆ ಸರ್. ಗಡಿ ಭಾಗದ ಕೊನೆಯ ಒಂದು ಕೆರೆನೂ ಕೂಡ ತುಂಬಿಸುವಂತ ಕೆಲಸನ ಮಾಡಿರುವಂತವ್ರು DK ಶಿವಕುಮಾರ್ ಸಹೋದರರು ಹಾಗೂ ನಮ್ಮ ನಾಯಕರಾದಂಥ MLC S ರವೇಣು. ಒಳ್ಳೇದು ಅನಿಸ್ತದೆ. ನಮ್ಮ ಊರಿನ ಅದ್ರಲ್ಲ ಅಂತ ಮುಖ್ಯಮಂತ್ರಿ ಅದರಲ್ಲ ಒಂದು ಆಸೆ ಇತ್ತು. ಆಸೆ ಆಗಿದೆ ನಮ್ಮ ಊರವರು ಅಂತ ಕನಕಪುರದವರು. ಏನು ನಿರೀಕ್ಷೆನೂ ಇಲ್ಲ, ಚೆನ್ನಾಗಿ ಮಾಡೋರಲ್ಲ. ಎಲ್ಲ ಚೇಂಜಸ್ ಆಗುತ್ತಲ್ಲ, ಕನಕಪುರ ಎಲ್ಲ ಚೇಂಜಸ್ ಆಗುತ್ತೆ. ಮುಖ್ಯಮಂತ್ರಿ ಅದನ್ನ ಎಲ್ಲ ಮಾಡೋರೆ, ಚೇಂಜಸ್ ಆಗುತ್ತೆ. ಅದಕ್ಕೆ ಬಂಡೆ ಅಂತ ಅವ್ರನ್ನ ಹೆಸರು ಕರೀತಾರೆ. ಅದರಿಂದ ಕನಕಪುರದ ನಮ್ಮವ್ರು ಆಗೋರೆ ಅಂತ ಒಂದು ಆಸೆ, ಖುಷಿಯಾಗಿದೆ. ಬಾಸು CM ಆಗಿರೋದು ಸರಿ, ಓಕೆ. ಏನು ಬಡವ್ರ ಬಗ್ಗೆ ಒಂದು ಸಹಾಯ ಮಾಡ್ತಾರೆ, ಅದೇ ಕಾಯ್ಕೊಂಡವ್ರೆ. ಈ ರೋಡು 10 ವರ್ಷದಿಂದ ಹೊಡಿತೀನಿ ಅಂತಾರೆ. ರೋಡ್ ಹೊಡಿಲಿಲ್ಲ, ಅಗಲ ಮಾಡಲಿಲ್ಲ. ರೋಡ್ ಹೊಡ್ಯಾಡ್ರು, ಅಗಲ ಮಾಡಾಡ್ರು. ಜನ ಈ ನೋಡಿ ಇಕ್ಕಟ್ಟಲೆಲ್ಲ ಕಾಲ ಕಳಿಬೇಕು. ಒಂದು ಒಳ್ಳೇದಾಗ ಒಂದು ಸಹಾಯ ಮಾಡಿ. ಅವ್ರೇನು ಲಾಮ ರಕ್ಷ ಮಾಡೋರು, ಎಲ್ಲೋದ್ರೂ ಅನ್ನ ಚಿನ್ನ ಇದ್ದಂಗೆ ಇರ್ತಾರೆ ಅಣ್ಣ ತಮ್ಮದಿರು. ನಮ್ಮನ್ನೂ ಕಾಪಾಡಬೇಕು ಬಡವ್ರ ಬಗ್ಗೆ. ಏನೂ ಇಲ್ಲ, ಅವ್ರಿಗೆ ಮಾಡಿ ಒಳ್ಳೆ ಕೆಲಸ ಮಾಡಿಸವ್ರೆ. ಒಳ್ಳೆ ಇದರಿಂದ CM ಆಗಿದ್ದಾರೆ, ಚೆನ್ನಾಗಿದ್ದಾರೆ. ನಮ್ಮ ಕನಕಪುರ ಹಂಗೆ ಕಾಪಾಡ್ತಾ ಇದ್ದಾರೆ. ಅವ್ರು ಆಗಿರೋದು ಸರಿ. ಸಿದ್ದರಾಮಯ್ಯ ಮಾತು ಕೊಟ್ಟಿದ್ರು, ಮಾತಿನಂತೆ ನಡ್ಕೊಂಡ್ರು. ಇವಾಗ ನಮ್ಮ ಸಾಹೇಬನು ಅದರಂತೆ ನೋಡಿಕೊಂಡು ಸಹಾಯ ಮಾಡಬೇಕು. ಇಷ್ಟೇ ಸರ್, ಚೆಂದಾಗಿರ್ಬೇಕು ಅವರು ನಮ್ಮ ಕನಕಪುರದಲ್ಲಿ. ಅವರು ನಮ್ಮ ಕನಕಪುರನ ಬಡವರಿಗೆಲ್ಲ ಉದ್ಧಾರ ಮಾಡಿದ್ರೆ ನಮ್ಗಷ್ಟೇ ಸಾಕು. ಒಳ್ಳೇದು ನಮಗೆ ಕನಕಪುರದಲ್ಲಿ ಹೆಮ್ಮೆ ಅಂತ ವಿಷಯ ಅದು. ಕಾಂಗ್ರೆಸ್ ಪಕ್ಷ ಅಂತಂದರೆ ಗೆದ್ದು ಇದರಲ್ಲಿ ಸುಮಾರು ವರ್ಷದಿಂದ ಇವರು ಕಾಂಗ್ರೆಸ್ನಲ್ಲೇ ಇದ್ದು ಕಾಂಗ್ರೆಸ್ ಬಿಟ್ಟು ಹೋಗಲಿಲ್ಲ ಎಲ್ಲಿಗೂ. ಎಂತೆಂಥವರು ಯಾರ್ಯಾರೋ ಕರೆದ್ರು, ಆದರೂ ಹೋಗಲಿಲ್ಲ. ಈ ಪಕ್ಷನ ಕಟ್ಟಿ ಇವರು ಕನಕಪುರನ ನಾನು ಉದ್ಧಾರ ಮಾಡ್ತೀನಿ ಅಂತ ಅಂದ್ಬಿಟ್ಟು ತೊಡೆ ತಟ್ಟಿ ನಿಂತಿದ್ದಾರೆ. ಅವ್ರಿಗೆ ಒಳ್ಳೇದು ಮಾಡ್ಲಿದ್ದು ನಮ್ಮ ಕ್ಷೇತ್ರದವರು. ಆದರೆ ನಮಗೂ ಒಂದು ಹೆಮ್ಮೆ ಅಲ್ವೇ. ನಮ್ಮ ಇವರು ಮೊದಲು ರಾಮಕೃಷ್ಣ ಹೆಗಡೆ ಅವರಾಗಿದ್ದರು, ಇವಾಗ ಇವರು ಆಗ್ತಾವ್ರೆ. ನಮಗೆ ಒಳ್ಳೇದು. ಒಂದು ಮೇಕೆದಾಟು ಅನ್ನೋದು ಒಂದು ಅವರೇ ಚಳುವಳಿ ಮಾಡಿದ್ರು, ಅದನ್ನು ಈಡೇರಿಸಿದ್ರೆ ನಮಗೂ ಸಂತೋಷ ಆಯ್ತದೆ. ವೀಕ್ಷಕರೇ, DK ಶಿವಕುಮಾರ್ CM ಆದರೆ 500 ಎಳ್ನೀರನ್ನ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದಂತ ಬಾಲರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡ್ಸೋಣ. DK ಶಿವಕುಮಾರ್ ಅವರು CM ಆಗ್ತಾ ಇದ್ದಾರೆ, ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಅಂತ. ಸರ್, 500 ಎಳ್ನೀರು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ, ಮಾತು ತಪ್ಪೋದಿಲ್ಲ. ಸಾಹೇಬ್ರು ಮಾತು ತಪ್ಪಲ್ರು. ಅವರು ಅದೇ ಥರ ಮಾಡ್ತಾರೆ ಕೆಲಸ. ಕೊಟ್ಟೇ ಕೊಡ್ತೀವಿ ನಾವು. ಅವ್ರ ನಂಬಿಕೆ ಉಳಿಸ್ತೀವಿ ನಾವು. ಹೌದು, ಅವರು ಅವತ್ತಿಂದ 40 ವರ್ಷದಿಂದ ಕಷ್ಟಪಟ್ಟು ಗೇಕ ಬಂದವ್ರೆ. ಆ ನಂಬಿಕೆ ನಮ್ಗಿತ್ತು, ಅದೇ ಆಯ್ತಾರೆ ಅಂತ
ಗ್ಯಾರಂಟಿ ನಾವು ಕೊಡ್ತೀವಿ. ನಾವು ಮಾಡೋದು ತಪ್ಪಲ್ಲ, ಅವ್ರಂಗೆ ನಾವು. ಅವರು ಇಲ್ಲಿಗೆ ವಿಸಿಟ್ ಕೊಡ್ತಾರಂತೆ ಭಾನುವಾರ, ಅವತ್ತು ಕೊಡ್ತೀನಿ ನಾನು. ನೆಕ್ಸ್ಟ್ ಭಾನುವಾರ ಕನಕಪುರ ವಿಸಿಟ್ ಕೊಡ್ತಾರೆ, ನಾನು ಕೊಡ್ತೀನಿ. ಅವಾಗ 500 ಹೇಳಿದ್ರು ಕೊಡ್ತೀನಿ ನಾನು. ಖುಷಿ ಅಂದರೆ ಅವರು ತಾಳ್ಮೆಯಿಂದ ತಾಡ್ಕೊಂಡವ್ರೆ ಅವರನ್ನು. ಹೈಕಮಾಂಡ್ ಅವ್ರನ್ನ ಗೊತ್ತು ಅವ್ರಿಗೆ ಏನು ಅಂತ, ಅವ್ರ ಪವರ್ ಏನಂತ ಗೊತ್ತು ಅವ್ರಿಗೆ. ಕನಕಪುರದ ಬಂಡೆ ಅಂತ ಗೊತ್ತು ಅವ್ರಿಗೆ. ಅದಕ್ಕೋಸ್ಕರ ಅವ್ರಿಗೆ ನಮ್ಗೆ ಬೇಕೇ ಬೇಕು ಅಂತ ಅವರು ಕೊಟ್ಟವ್ರೆ CM ಪೋಸ್ಟ್. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿ ಕಂಟಿನ್ಯೂ ಆಗಿ 2028ಕ್ಕೆ ಕಾಂಗ್ರೆಸ್ ಅನ್ನ ಮುನ್ನಡೆಸಿದ್ರೆ ಕಾಂಗ್ರೆಸ್ ಮತ್ತೆ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಆ ಪವರ್ ಅದೇ, ಇದು ಅದೇ, ತಾಕತ್ತು ಅದೇ, ಅವ್ರು ಮಾಡೋ ತಾಕತ್ತು ಮಾಡೇ ಮಾಡ್ತಾರೆ ಅವರು. ನೆಕ್ಸ್ಟ್ CM ತಿರ್ಗಿ ಅವರೇ ಆಯ್ತಾರೆ. ಹೌದು, ಆಯ್ತಾರೆ, ಗ್ಯಾರಂಟಿ ಇದು. ಇವ್ರ ರೆಕಾರ್ಡ್ ಮರಿಬಾರ್ದು ಅವರು. ಈ ರೆಕಾರ್ಡ್ ಮರದೇ ಮುರಿತಾರೆ. ಜನ ಇಲ್ಲಿ 100 ಜನ ಆಗಲ್ರು, ಸಿದ್ದರಾಮಯ್ಯ ಕೈಲಿ ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಅವ್ರೊಬ್ಬರೇ ನಿಂತ್ಕೊಂಡು ಓಡಾಡಿ ಮಾಡವ್ರೆ. ಅದೇ ಆಯ್ತಾರೆ ಯಾವತ್ತಿದ್ರು ನಾವು. ಸರಿ, ಓಕೆ, ಆಯ್ತು. ಆಟೋ ಅಂದರೆ ಅದು ಸಾಹೇಬ್ರು ನಂಬರ್, ಕಾರ್ ನಂಬರ್ ಅದು. ನಮ್ಗೆ ಇಷ್ಟ ಅದು. ಅವ್ರದ್ದು 3,000, 1,000, 6,000 ಅವ್ರ ಕಾರ್ ನಂಬರು. ನಾನು ಅದೇ ಚಾಯ್ಸ್ ಮಾಡಿ ಹಾಕಿದ್ದೀನಿ. ನನಗೆ ಅಭಿಮಾನಿ ಅವ್ರಿಗೆ. ಯಾಕಂದ್ರೆ ಅವ್ರ ಮಾತು ತಪ್ಪೋದು. ಇವತ್ತೆಲ್ಲ ನಾನು ಮಾಡೇ ಮಾಡಿಕೊಡ್ತಾರೆ. 1 ರೂಪಾಯಿ ಭಾಗದಲ್ಲಿ ಅರ್ಧ ಪೈಸಾ ಮಾಡಿದವ್ರು 4 ಆಣೆ ಭಾಗ ಮಾಡೇ ಮಾಡಿಕೊಡ್ತಾರೆ ಅವರು. ಅಷ್ಟು ನಿಯತ್ತದೆ ಅವ್ರ ಹತ್ರ, ಗೊತ್ತು ನಮಗೆ. ಯಾರು ಏನು ಹೇಳ್ತಾರೆ ಹೇಳ್ಕೊಳ್ಳಿ ಸಾರ್, ನಾನು ಕೊಡ್ತೀನಿ. ಇವಾಗ ಅವ್ರು CM ಆಗಿ ಇಲ್ಲಿ ಬರ್ತಾರೆ, ಇಲ್ಲಿಗೆ ಕನಕಪುರ ವಿಸಿಟ್ ಕೊಡ್ತಾರೆ. ಭಾನುವಾರ ಬರ್ತಾರೆ. ಅವ್ರು ನಿಲ್ಸ್ಕೊಂಡೇ ಕೊಡ್ತೀನಿ. ನಾನು ಕೊಡ್ತೀನಿ. 500 ಹೇಳಿದ್ರು ಕೊಡ್ತೀನಿ ನಾನು. ನಾನೊಬ್ಬ ಕೂಲಿ ಮಾಡೋನು. ಆದರೂ ನಾನು ಕೊಡ್ತೀನಿ. ಬೇಕಾರೆ ನಾನು ಖುಷಿ ಕೊಡ್ತೀನಿ ಅವ್ರಿಗೆ. ಜನಗಳು ಕೊಡ್ತೀನಿ ನಾನು. ಅವ್ರೊಂದು 1-2 ಕೊಟ್ಬಿಟ್ಟು ಹೋಗ್ಲಿ ಬೇಕಾರೆ. ಜನಗಳಿಗೆ 500 ಜನ ಬಂದ್ರೆ 500 ಹೇಳಿದ್ರು ಕೊಡ್ತೀನಿ ನಾನು. ಗೊತ್ತಿರಲಿಲ್ಲ ನಮ್ಮ ಅಭಿಮಾನ ನಮ್ಗೆ ಅದೇ. ನಾವೇನು ಹೇಳಿಲ್ಲ, ಬಂದರೆ ಬರಲಿ ಅವರು. ಅವ್ರು ಎಲ್ಲಿದ್ರು ಚೆನ್ನಾಗಿರಲಿಲ್ಲ, ನಾವು ಅಷ್ಟೇ ಕೇಳೋದು. ಅದು ನಾವು ಅಲ್ಲಿಗೆ ಹೋಗಿ ನೋಡೋದಿಲ್ಲ ನಾವು. ಅವ್ರು ಎಲ್ಲಿದ್ರು ಚೆನ್ನಾಗಿರಲಿ, ನಾನು ಕೊಡ್ತೀನಿ ನಾನು. ಹಂಗೆ ಅಭಿಮಾನ ನಮಗಿರೋದು. ಆವತ್ತಿನ ಕಾಲದಲ್ಲಿ ನಮಗೆ ಸಡ್ಡಿತ್ತು. ಸಡ್ಡು ಮಳೆ ಊದ್ರೆ ಆ ಮಳೆ ಸೋರೋದಕ್ಕೆ ಒಂದೊಂದು ಪೇಪರ್ ಹಾಕ್ಕೋತಿದ್ದೋ. ಅದೆಲ್ಲ ನೋಡಿ ಅವ್ರೇನು ಮಾಡಿದ್ರು, ನಮಗೆ ಸರ್ಕಾರದಿಂದ ಸೀಟನ್ನು ಮನೆ ಮಾಡಿಸ್ಕೊಟ್ರು. ಡಿ ಕೆ ಶಿವಕುಮಾರ್ ಅವರು ನಮ್ಮ ಡಿ ಕೆ ಸಾಹೇಬರ್ಗೆ ಅವರೇ ಮಾಡಿಕೊಟ್ಟಿದ್ದು ನಮಗೆಲ್ಲನೂ. ಪ್ರತಿಯೊಂದು ಕೆಲಸದಿಂದ ಎಲ್ಲ ಅವರೇ ಮಾಡಿಕೊಟ್ಟಿದ್ದು ನಮಗೆ. ಚರಂಡಿ ಮಾಡಿಸ್ಕೊಟ್ರು, ಕಾಂಕ್ರೀಟ್ ರೋಡ್ ಮಾಡಿಸ್ಕೊಟ್ರು. ನಾವು ಈ ತಪ್ಪದಲ್ಲಿ ಓಡಾಡ್ತಿದ್ದೋ ಹೊಳೆಯಲ್ಲಿ. ಆವಾಗ ನಮ್ಮ ಮಕ್ಕಳ ಮರಿ ಎಲ್ಲನೂ ನಾವು ತೆಪ್ಪದಲ್ಲೇ ಮಕ್ಕಳಿಗೆ ದಾಟಿಸ್ತಿದ್ದಿದ್ದು ನಾವು ನಮ್ಮ ಮಕ್ಕಳನ್ನ. ಆವಾಗ ಅದೆಲ್ಲ ನೋಡಿ ಶಿವನಂಕಾರಪ್ಪನಿಗೂ ದೇವಸ್ಥಾನಕ್ಕೆ ಹೋದ್ರೂ ನಡ್ಕೊಂಡು ಆ ಹೊಳೆಲೆ ಎಷ್ಟು ಜನ ನಮ್ಮ ಯಜಮಾನ್ರು ಎಷ್ಟು ಜನ ತಗೊಂಡೋಗಿ ಸಾಕ್ಸೋದು, ಅವ್ರಿಗೆ ಮಕ್ಕಳ ಮರಿಗೆಲ್ಲ ಹೆಗಲ ಮೇಲೆ ತಗೊಂಡೋಗಿ ಬಿಡೋದು. ಮಡವಾಳ್ದವ್ರು ಹೆಂಗೆ ಸರ್, ಅವರು ಆ ಭಾವನೆಲೆಲ್ಲ ನಾವು ಬೆಳೆದವರು. ಇವತ್ತು ನಾವು ಹೇಳ್ಕೊಬೇಕಂದ್ರೆ ನಮ್ಮ ಸಾಹೇಬರ ಕಡೆಯಿಂದ ನಾವು ಹೆಮ್ಮೆಗೆ ಹೇಳ್ಕೊಬೇಕು. ಅವ್ರು CM ಆಗಿರೋದು, ನಾನು ಇವತ್ತೇ ಸತ್ತಾನೋ ನಾಳೆ ಸತ್ತಾನೋ ಸಹ, ನಾನು ಸತ್ತೋದ್ರೂ ನನಗೆ ಅಲ್ಲಿಗೆ ತೃಪ್ತಿ ಸಿಗ್ತದೆ. ನಾನು ಅವ್ರಿಗೆ ಆಗಲಿಲ್ಲ ಅಂತ ನಾನು ಸತ್ತೋಗಿದ್ರು, ನನ್ನ ಸಾಯುಧ ಅಲ್ಲಿಗೋಗಿದ್ರು ನಮ್ಮ CMಗೆ ಆಗಲಿಲ್ವಲ್ಲ, ನಮ್ಮ ಸಾಹೇಬರ್ ಕೊಡಲಿಲ್ಲ ಅನ್ನೋದು ಒಂದು ನಮ್ಮ ಹೊಟ್ಟೆಲೇ ಇತ್ತು. ಈಗ ಕೊಟ್ಟವ್ರಲ್ವೇ ನಮಗೆ ಅನ್ನ ತುಪ್ಪ ತಿಂದಂಗೆ ಸಹ. ಹಾಲು ಅನ್ನ ತಿಂದು ಹೊಟ್ಟೆ ತಣ್ಣಗಿರ್ತದಲ್ಲ, ಆ ಥರ ಆಯಿತು. ಅವರು ಒಳ್ಳೆ ಅವರಿಂದ ಅವ್ರಿಗೂ ಒಳ್ಳೆಯವರು. ನನ್ನ ಯಜಮಾನ್ರು ಸತ್ತಾಗ ಬಂದು ನೋಡಿ ಇದೇ ಥರ ಪಕ್ಕದಲ್ಲೇ ಕುಂಡಿಸ್ಕೊಂಡು ನಮ್ಮನ್ನು ಇಲ್ಲಿಂದ ಈಚೆಗೆ ಇಷ್ಟೊಂದೆಲ್ಲ ಓಡಾಡಿ ಮಾಡಿದ್ಯಾ ಪುಟ್ಟಮ್ಮ, ಇನ್ನು ನೆಮ್ಮದಿಯಾಗಿ ಮನೇಲಿರು ಅಂದ್ಬಿಟ್ಟು ನನಗೆ ಬುದ್ಧಿ ಅದ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಸತ್ತೋಗಿದ್ದಾಗ ಬಂದು ಹೇಳ್ಬಿಟ್ಟೋದ್ರೆ ಅಷ್ಟೇ ಸಾಕು ನಮಗೆ. ಕನಕಪುರದಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ CM ಆಗಲೇಬೇಕು ಅಂತ ತುಂಬ ಆಸೆ ಪಟ್ಟಿದ್ವಿ. ತುಂಬ ದಿನ ನಮ್ಮ ಬೇಡಿಕೆ ಇತ್ತು, ನಾವು ಆಗಲೇಬೇಕು ಅವರು. ಆದರೆ ಯಾಕೆಂದ್ರೆ ಹಿಂದೆ ನಮಗೆ ಕನಕಪುರದಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ. ಒಂದು ರಸ್ತೆ ಬಗ್ಗೆ ಆಗ್ಬೋದು, ನೀರಿನ ಬಗ್ಗೆ ಆಗ್ಬೋದು, ಪಾರ್ಕ್ ಬಗ್ಗೆ ಆಗ್ಬೋದು, ಪ್ರತಿಯೊಂದು ಅವರು ಹೆಲ್ಪ್ ಮಾಡಿದ್ದಾರೆ. ನಮ್ಮ ಕನಕಪುರ ಇಂಪ್ರೂವ್ ಆಗಬೇಕಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಸರ್, ನಮ್ಮ ಡಿ ಕೆ ಸುರೇಶ್ ಸರ್. ಏಕೆಂದರೆ ಆಗ ರಸ್ತೆ ಹೇಗಿತ್ತು ಅಂದರೆ ಒಂದು ಗಾಡಿ ಹೋದ್ರೆ ಇನ್ನೊಂದು ಗಾಡಿ ಬರೋದಕ್ಕಾಗ್ತಿರ್ಲಿಲ್ಲ. ತುಂಬ ಅಪಘಾತಗಳಾಗ್ತಾ ಇದ್ವು. ಈಗ ತುಂಬ ಚೆನ್ನಾಗಿ ರಸ್ತೆ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ. ಯಾರು ಬಂದರೂ ಏನಪ್ಪ ನಿಮ್ಮ ಕನಕಪುರ ಇಷ್ಟೊಂದು ಚೆನ್ನಾಗಿ ಇಂಪ್ರೂವ್ ಆಗಿದೆಯಾ ಅನ್ನೋ ಥರ ಎಲ್ಲರೂ ಮಾತಾಡ್ತಿದ್ದಾರೆ. ಅದು ನಮಗೆ ಹೆಮ್ಮೆ. ನಾನೇ ನಾವು ಶಾಲೆಗೆ ಹೋಗ್ಬೇಕಾದ್ರೆ 2-3 ಕಿಲೋಮೀಟ್ರ್ ದೂರದಿಂದ ನೀರು ತೊಗೊಂಡ್ಬರ್ತಾ ಇದ್ದೆ. ಈಗ ಮನೆ ಬಾಗ್ಲಿಗೆ ನೀರು ಬರೋ ಥರ ಮಾಡಿದ್ದಾರೆ. ನನಗದು ತುಂಬ ಖುಷಿ. ನಮಗೆ ನಂಬಿಕೆ ಇದೆ. ಯಾಕೆಂದರೆ ನಾವು ನನ್ನದು ವೋಟಿಂಗ್ ಪವರ್ ಬಂದಾಗಿಂದನೂ ನಾನು ಇವತ್ತು ಅವರಿಗೆ ನಾನು ವೋಟ್ ಹಾಕೋದು. ನಾನು ಸಾಯೋವರೆಗೂ ಅವರಿಗೆ ಹಾಕ್ತೀನಿ. ನಾನು DK ಸಾಹೇಬ್ರಿಗೋಸ್ಕರ ಒಂದು CM ಆಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಒಂದು ಕವಿತೆ ಬರೆದಿದ್ದೀನಿ. ಕನಕಪುರದ ಬಂಡೆ, ಕರ್ನಾಟಕದ ಮುತ್ತಿನ ಚೆಂಡೆ, ದುಷ್ಟರ ಪಾಲಿನ ಸಿಡಿಗುಂಡೆ, ಸಾಮಾನ್ಯ ಜನರ ಕಾಪಾಡುವ ಗಂಡೆ, ಬಾಸ್ಗೆ ಬಾಸ್ ನಮ್ಮ DK ಬಾಸ್ ಅಂತ ಕವನ ನಾನೇ ಬರೆದಿರೋದು ಬಾಸ್ಗೋಸ್ಕರ.
ಸಿ ಎಮ್ ಆಗ್ತಿರೋ ಖುಷಿಗೆ ಒಂಥರ ದೇವರು ಇದ್ದಂಗೆ ಸರ್ ನಮಗವರು. ದೇವರು ಭಕ್ತರು ಮತ್ತು ಭಗವಂತ ಸಂಬಂಧ ಇದೆಯಲ್ಲ, ಹಾಗೆ ಅವರು ದೇವರು ಇದ್ದಂಗೆ ನಮಗೆ. ಹಾಗಾಗಿ ಅವ್ರು ಕಂಡ್ರೆ ತುಂಬ ಪ್ರೀತಿ ಸರ್ ನಮಗೆಲ್ಲ. ಅವ್ರನ್ನ ನೀವು ಹೊರಗಡೆ ಹಾಗೆ ರಪ್ಪಂಟ ಪಾತ್ರ ನೋಡ್ತೀರಾ, ಅವ್ರದ್ದು ಒಂಥರ ಮಗುವಿನ ಮನಸ್ಸು ಅವ್ರದ್ದು. ನಮ್ಮ ಕ್ಷೇತ್ರ ಜನತೆಗೆ ಗೊತ್ತು ಇಲ್ಲಿ ಅವ್ರು ಯಾವ ಥರ ಇದ್ದಾರೆ ಹೇಗೆ ಅಂತ. ತುಂಬ ಪ್ರೀತಿ ಮಾಡ್ತಾರೆ, ಎಲ್ರಿಗೂ ಅಪ್ಕೋತಾರೆ, ಬಂದಾಗ ಚೆನ್ನಾಗಿ ಮಾತಾಡಿಸ್ತಾರೆ, ಅವ್ರ ಕಷ್ಟ ಸುಖಗಳಿಗೆಲ್ಲ ಅವ್ರು ಇದು ಮಾಡ್ತಾರೆ ಸರ್, ಸ್ಪಂದಿಸ್ತಾರೆ ಸರ್. ಅದು ತುಂಬ ಖುಷಿ ಆಗುತ್ತೆ.